ಬೈಂದೂರು ಉಡುಪಿ ಜಿಲ್ಲೆ ಬೈಂದೂರು ಕ್ಷೇತ್ರ ಅದು ಇಡೀ ಜಿಲ್ಲೆಯಲ್ಲೇ ದೊಡ್ಡ ಕ್ಷೇತ್ರ. 249 ಬೂತ್ಗಳನ್ನು ಹೊಂದಿರತಕ್ಕಂಥ 2,48,000 ಮತದಾರರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಕ್ಕಿಂತ ಮುಂಚೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಟೌನ್ ಪಂಚಾಯತ್ ಆಗಿ ತರಾತುರಿಯಲ್ಲಿ ಮಾಡಿದರು. ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಪುರಸಭೆ ಮಾಡೋಕ್ಕಂತ ರೆಕಮೆಂಡ್ ಮಾಡಿದ್ದೇವೆ. ಅದು ರಿಜೆಕ್ಟ್ ಆಗಿ ಬಂತು. ಪುರಸಭೆ ಮಾಡಲಿಕ್ಕೆ ಆಗೋದಿಲ್ಲ, ಕಾಡು ಪ್ರದೇಶವನ್ನು ಹೊಂದಿದೆ, ಆ ಪ್ರದೇಶ ಕೊಟ್ಟಂಥ ಕಾಡು ಪ್ರದೇಶವನ್ನು ಇರೋದರಿಂದ ಪುರಸಭೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ರಿಜೆಕ್ಟ್ ಆಗಿ ಅವರು ಅದನ್ನು ಪುರಸಭೆ ಮಾಡೋದು ಬದಲಿಗೆ ಟೌನ್ ಪಂಚಾಯತ್ ಮಾಡಿದರು. ಆ ಟೌನ್ ಪಂಚಾಯತಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟರು. ಗ್ರಾಮೀಣ ಪ್ರದೇಶ ಕಾಡಿರೋಂಥ ಪ್ರದೇಶವನ್ನು ತೋರಿಸದೆ ಆ ಭಾಗವನ್ನು ಪಟ್ಟಣ ಅಂತ ತೋರಿಸ್ಕೊಂಡು ಅವರು ಟೌನ್ ಪಂಚಾಯತ್ ಮಾಡಿದರು. ಆದರೆ ಆ ರೈತರು ಅಲ್ಲಿರುವಂಥ ಪಡುವರಿ, ಎಡ್ತ್ರೆ, ಬೈಂದೂರು ಈ ಭಾಗದಲ್ಲಿ ಸಾಕಷ್ಟು ಕಾಡು ಪ್ರದೇಶ ಇದೆ, ಗುಡ್ಡಗಾಡು ಪ್ರದೇಶ ಇದೆ. ಆ ರೈತರು ಅದನ್ನು ರೈತ ಸಂಘದ ಮೂಲಕ ಹೋರಾಟಕ್ಕೆ ಚಾಲನೆ ಮಾಡಿದರು. ಇದು 1 ವರ್ಷದಿಂದ ಜನ ಹೋರಾಟ ಮಾಡ್ತಾರೆ, ಧರಣಿ ಕೂತ್ಕೊಂಡಿದ್ದಾರೆ. ತಹಶೀಲ್ದಾರ್ ಕಚೇರಿ ಹತ್ರ ಧರಣಿ ನಡೀತದೆ. ಸಾಕಷ್ಟು ಬರ ಆಗಿದೆ. ಮೊನ್ನೆ 1 ವರ್ಷದಲ್ಲಿ ಜಿಲ್ಲಾಧಿಕಾರಿಗಳು ನಾವೆಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ಅಲ್ಲಿ ರೈತರು ವಿಷ ಕುಡಿದು ಆ ರೀತಿ ಪ್ರತಿಭಟನೆ ಮಾಡಿದರು. ಅದಕ್ಕೆ ನಾವು ಅವರಿಗೆ ಸಮಾಧಾನ ಮಾಡಿದ್ದೇವೆ. ನೀವು ಆ ರೀತಿ ತಪ್ಪು ನಿರ್ಧಾರ ತಗೊಳ್ಬಾರ್ದು, ಸರ್ಕಾರ ನಿಮ್ಮೊಟ್ಟಿಗಿದೆ. ಅದನ್ನು ಹಿಂದೆ ಸರ್ಕಾರದ ಅಧಿಕಾರಿಗಳ ಬೇಜವಾಬ್ದಾರಿ ತಂದಿಂದ ಇದು ವಿಳಂಬ ಆಗಿದೆ. ಈ ಸರಿ ಅದನ್ನು ಅವ್ರಿಗೆ ಮಂದಟ್ಟು ಮಾಡಿದರು. ಪಟ್ಟಣ ಪಂಚಾಯತ್ ಅಂತ ವ್ಯಾಪ್ತಿ ತಗೊಂಡಿದ್ದಕ್ಕೆ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತದೆ? 94C ಕೊಡ್ಲಿಕ್ಕೆ ಆಗೋದಿಲ್ಲ. ರೈತರ ಕಾಡು ಪ್ರದೇಶ ಅಕ್ರಮ ಸಕ್ರಮ ಕೊಡ್ಲಿಕ್ಕೆ ಆಗೋದಿಲ್ಲ, ಗ್ರಾಮೀಣ ಕ್ರಮಾಂಕ ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಕಾಡು ಪ್ರದೇಶವನ್ನು ಟೌನ್ ಪಂಚಾಯತಾಗಿ ಯಾವುದೇ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ಮನೆ ಇಲ್ಲಿದ್ದರೆ ಮತ್ತು ಅರ್ಧ ಕಿಲೋಮೀಟ್ರ್ ಬಿಟ್ಟು ಮತ್ತೊಂದು ಮನೆ ಇದೆ, ಮತ್ತು ಅರ್ಧ ಕಿಲೋಮೀಟ್ರ್ ಬಿಟ್ಟು ಮತ್ತೊಂದು ಮನೆ ಇದೆ. ಈ ಗುಡ್ಡ ಹತ್ತಿ ಹೋಗಬೇಕಾಗುತ್ತೆ. ಅವರಿಗೆಲ್ಲ ಟೌನ್ ಪಂಚಾಯತ್ ಸವಲತ್ತನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪಂಚಾಯತ್ ಆದರೆ ಉದ್ಯೋಗ ಖಾತ್ರಿ ಬೇರೆ ಬೇರೆ ಕೆಲಸವನ್ನು ಅವ್ರಿಗೆ ಕೊಡಲಿಕ್ಕಾಗ್ತದೆ, ಅವರು ಬದುಕಲಿಕ್ಕಾಗ್ತದೆ. ಅವರು ಬದುಕುವುದನ್ನೇ ಇವತ್ತು ಕಷ್ಟಂತಾಗುತ್ತೆ. ಅದು ಆಗಬಾರ್ದು ಅನ್ನೋ ರೈತರು ರೊಚ್ಚಿಗೆದ್ದಿದ್ದಾರೆ. ಎಲ್ಲ ಗದ್ದೆ ವ್ಯವಸಾಯ ಮಾಡೋರು, ಕೃಷಿ ಮಾಡೋರು ಅವ್ರನ್ನ ತೆಗೆದು ಪಟ್ಟಣಕ್ಕೆ ಸೇರಿಸಿದ್ರೆ ಅದು ಕಾನೂನು ಪ್ರಕಾರ ತಪ್ಪು. ಅದಕ್ಕೆ ಒಪ್ಕೊಂಡಿದ್ದಾರೆ. DC ಬಂದು ಇನ್ಸ್ಪೆಕ್ಷನ್ ಮಾಡಿ ಒಪ್ಕೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಅಧಿಕಾರಿಗಳು ಅದನ್ನು ಸರಿಯಾಗಿ ಮಂದಟ್ಟಾಗಿಲ್ಲ ಅವರಿಗೆ. ಈಗ ಬಾಲಕೃಷ್ಣ ಅವರಿಗೆ ಹೇಳಿದ್ದೇವೆ, ಮಂದಟ್ಟಾಗಿದೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಉಸ್ತುವಾರಿ ಮಂತ್ರಿ ರಿಜ್ವಾನ್ ಅವರು ಹೇಳಿದ್ದಾರೆ ಮತ್ತು ಬಾಲಕೃಷ್ಣ ಅವರು ಹೇಳಿದ್ದಾರೆ. ಈಗ ಯತೀಂದ್ರ ಅವರಿಗೆ ಮಾತಾಡಿದ್ದೇವೆ. ಇವರೆಲ್ಲ ಒಟ್ಟಾಗಿ ಅದನ್ನು ಸರಿಪಡಿಸುವಂಥ 15 ಕ್ಷೇತ್ರಕ್ಕೆ ಟೌನ್ ಪಂಚಾಯತ್ ಮಾಡಿ ಉಳಿದನ್ನು ಪಂಚಾಯತ್ ಮಾಡಬೇಕನ್ನೋದು ನಮ್ಮ ಬೇಡಿಕೆ ಏನಿದೆ ಈಗ ಈಡೇರುವ ಲಕ್ಷಣ ಇದೆ. ಈಗ ಮುಖ್ಯಮಂತ್ರಿಗಳಿಗೆ ಬೆಳಗಾವಿಯಲ್ಲಿ ಹಿಂದೆ ಮಾತಾಡಿದ್ದೇವೆ. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿ ಈ ಟೌನ್ ಪಂಚಾಯತನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಆಗಲಿನ ಉಪಮುಖ್ಯಮಂತ್ರಿ ಈಗಳಿನ ಮುಖ್ಯಮಂತ್ರಿ ಬೆಳಗಾವಿಯಲ್ಲಿ ಸಭೆ ಮಾಡಿ ನಮ್ಮ ಭರವಸೆ ಕೊಟ್ಟಿದ್ದಾರೆ. ನಮಗೆ ಮುಖ್ಯಮಂತ್ರಿ ಮೇಲೆ ಭರವಸೆ ಇದೆ, ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ. ಅವ್ರ ಮೂಲಕ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತನ್ನು ಮಾಡಬೇಕಂತೇಳಿ 382 ದಿವಸಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಬೈಂದೂರಿನ ತಾಲೂಕು ಆಫೀಸ್ ಇದರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ್ದೇವೆ. ಭಾಳಷ್ಟು ಹೋರಾಟಗಳನ್ನು ಬೇರೆ ಬೇರೆ ರೀತಿಯಾದಂಥ ಹೋರಾಟಗಳನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಜಿಲ್ಲಾಡಳಿತ ಪೂರಕವಾಗಿರ್ತಕ್ಕಂಥ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಇದು ಮಾಡಿದ್ದು ಅವೈಜ್ಞಾನಿಕ, ಇದು ಸರಿಯಿಲ್ಲ. ಇದನ್ನು ಇಮಿಡಿಯೇಟಾಗಿ ಏನು ಇವತ್ತು ಹೋರಾಟ ಮಾಡ್ತಿದ್ದಾರೆ ಆ ಭಾಗಗಳನ್ನು ಕೈಬಿಟ್ಟು ಪಟ್ಟಣ ಪಂಚಾಯತ್ ಮಾಡಿ, ಗ್ರಾಮೀಣ ಪ್ರದೇಶಗಳನ್ನು ಪಂಚಾಯತ್ ಮಾಡಿ ಅನ್ನೋ ಶಿಫಾರಸನ್ನು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಸರ್ಕಾರದಲ್ಲಿ ನಮಗೆ ಅಲ್ಲಿ ಅಧಿಕಾರಿಗಳು ಅವರ ಬೇಜವಾಬ್ದಾರಿತನದಿಂದ ಇದಿಷ್ಟು ಡಿಲೇ ಆಗಿದೆ ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆ ಅಲ್ಲ. ಅಧಿಕಾರಿಗಳು ಇದಕ್ಕೆ ಸರಿಯಾಗಿ ಇಮಿಡಿಯೇಟಾಗಿ ಸ್ಪಂದಿಸಿದ್ದರೆ ಇವತ್ತು ಹೇಗೆ 6 ತಿಂಗಳ ಹಿಂದೆ ಇವತ್ತು ಇದು ಗ್ರಾಮ ಪಂಚಾಯತ್ ಆಗಿ ಮಾರ್ಪಡ್ತಾ ಇತ್ತು. ಅದು ಬೇಜವಾಬ್ದಾರಿಗೆ ಅವರ ಬೇಜವಾಬ್ದಾರಿಯಿಂದ ಇದು ನಿಂತ್ಕೊಂಡಿದೆ. ಇವತ್ತು ಎಷ್ಟು ಗ್ರಾಮಗಳಿಗೆ ರೈತರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು? ಇದು ಪಡುವರಿ ಪಂಚಾಯತು, ಎಡ್ತರ ಪಂಚಾಯತು, ಬೈಂದೂರು ಪಂಚಾಯತ್ 3 ಪಂಚಾಯತು. ಇದನ್ನು 3ನ್ನು ಸೇರಿಸಿ ಒಂದು ಪಟ್ಟಣ ಪಂಚಾಯತನ್ನು ಮಾಡಿದ್ದಾರೆ. ಇದರಲ್ಲಿ ನಾವು ಹೇಳ್ತಕ್ಕಂಥದ್ದು ಎಡ್ತರ ಪಂಚಾಯತಿನ ಗ್ರಾಮೀಣ ಪ್ರದೇಶಗಳನ್ನು, ಬೈಂದೂರು ಪಂಚಾಯತಿನ ಗ್ರಾಮೀಣ ಪ್ರದೇಶಗಳನ್ನು, ತಗ್ಗರ್ಸೆ ಗ್ರಾಮವನ್ನು ಕೈ ಬಿಡಿ ಅಂತೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರ ಮೇಲೆ ಮುಗಿತುಕೊಂಡು ಸರ್ಕಾರ ಮಾಡಲಿಕ್ಕೆ ಸಮಸ್ಯೆ ಇಲ್ಲ. ಯಾಕೆಂದರೆ ಜಿಲ್ಲಾಧಿಕಾರಿಗಳು ವರದಿ ಕೊಡುವಾಗ ಸ್ಪಷ್ಟವಾದಂಥ ಒಳ್ಳೆಯ ವರದಿಯನ್ನು ಕೊಟ್ಟಿರ್ತಾರೆ. ಅದನ್ನು ಈಗ ವರದಿ ಬರದೇ ಇದ್ದರೆ ನಮ್ಮ ಹೋರಾಟ ಮುಖ್ಯ. ಅವರು ವರದಿ ಕೊಟ್ಟರ ಮೇಲೆ ನಿಜವಾಗಿ ಇಷ್ಟರೊಳಗೆ ಸರ್ಕಾರ ಮಾಡಬೇಕಾಗಿತ್ತು.
ಅಧಿಕಾರಿಗಳ ಬೇಜವಾಬ್ದಾರಿತನ ಆಗಿಲ್ಲ. ನಾವು ಇವತ್ತು ರೆಡಿಯಾಗಿ ಬಂದಿದ್ದೇವೆ. ಯಾಕೆಂದರೆ ನಮ್ಮ ನ್ಯಾಯ ಕೊಡ್ತಾ ಇದ್ರೆ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೇವೆ. ಇವತ್ತು ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನಮ್ಮನ್ನು ಜೈಲಿಗೆ ಕಳಿಸಲು ಸಿದ್ಧ. ನಮಗೆ ಹೇಳಲ್ಲ, ಯಾವುದೇ ಕಾರಣಕ್ಕೂ ಹಿಂದೋಗುವಂಥ ಪ್ರಶ್ನೆ ಇವತ್ತಿಲ್ಲ. ಮಾಡು ಇಲ್ಲವೋ ಮಡಿ ಅನ್ನುವಂಥ ರೀತಿಯಲ್ಲಿ ನಾವು ಬಂದಿದ್ದೇವೆ. ಯಾಕೆಂದರೆ ಯಾವ 1947ರಲ್ಲಿ ಇವತ್ತು ನಾವು ಸ್ವಾತಂತ್ರ್ಯ ಯಾವ ರೀತಿ ಪಡೆದಿದ್ದೇವೆ, ಅದೇ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ನಾವು ಇವತ್ತು ಮಾಡ್ಕೊಂಡು ಬಂದಿದ್ದೇವೆ. ಯಾಕೆಂದರೆ ನಮ್ಮ ರೈತರು, ಬಡ ರೈತರು ಪಾಪ ಕಷ್ಟದ, ಅವ್ರಿಗೆ ಊಟ ಮಾಡಲಿಕ್ಕಿಲ್ಲ. ಇದರಿಂದ ಅಕ್ರಮ ಸಕ್ರಮ 90% ಗ್ರಾಮೀಣ ಕ್ರಮಾಂಕ ಬೇರೆ ಬೇರೆ ರೈತರ ಯೋಜನೆಗಳು ರೈತರ ಕೈ ತಪ್ಪಿದೆ. ಇವತ್ತು ಅವ್ರಿಗೆ ಅನಿಸಿರ್ಬೋದು, ಉತ್ತರ ಕರ್ನಾಟಕದ ಭಾಗದ ರೈತರು ಮಾತ್ರ ರೈತರು, ನಮ್ಮ ಕರಾವಳಿ ಭಾಗದ ರೈತರು ಅಲ್ವೋ ಅನ್ನೋದಿಲ್ಲ. ಈ ಒಂದು ಹೋರಾಟದ ಮುಖಾಂತರ ನಾನು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದೇನೆ. ಕರಾವಳಿಯಲ್ಲಿರ್ತಕ್ಕಂಥ ರೈತರು ಯಾವ ರೀತಿಯಾದಂಥ ಹೋರಾಟವನ್ನು ಮಾಡ್ತಾರೆ ಅನ್ನೋದನ್ನು ಸಹ ಈ ಸರ್ಕಾರಕ್ಕೆ ಅಥವಾ ಎಲ್ಲರಿಗೂ ಸಹ ಮನವರಿಕೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದೆ. ಇದು ನಮ್ಮ ಪ್ರತಿಭಟನೆ ಅಲ್ಲ, ನಮ್ಮ ಈಡೇರಿಕೆ, ನಮ್ಮ ಹೋರಾಟ. ಇದು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ, ಮಾಡಿಕೊಡಿ ಅಂತ ಹೇಳಿ. ಇನ್ನು 382 ದಿವಸ ಆಯಿತು. ಇನ್ನೂ ಸ್ವಲ್ಪ ಕೊಳ್ಮುಚ್ಚಿ ಕೂತರೆ ನಮ್ಮ ಹೋರಾಟಕ್ಕೆ ಏನು ಬೆಲೆ ಬಂತು ನಮಗೆ? ಮತ್ತು ಹೇಳ್ತಾರೆ ರೈತರು ಹಾಗೆ ಹೀಗೆ ಅಂತೇಳಿ. ಏನು ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ಇವತ್ತು. ಆದ್ದರಿಂದ ನಮ್ಮೆಲ್ಲ ರೈತರು ಬೈಂದೂರಿನಿಂದ ಬಂದಿದ್ದಾರೆ. 550 ಕಿಲೋಮೀಟ್ರಿಂದ ನಾವು ಇವತ್ತಿಲ್ಲಿ ಬಂದಿದ್ದೇವೆ. ನಾವು ಇವತ್ತು ಸರಿಯಾಗಿರ್ತಕ್ಕಂಥ ನ್ಯಾಯವನ್ನು ಕೊಡ್ತಾ ಇದ್ದರೆ ನಮ್ಮನ್ನು ನೀವು ಬಂಧಿಸಿರೋದಿಲ್ಲ. ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ, ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಾವು ಬಟ್ಟೆ ತಗೊಂಡು ಬಂದಿದ್ದೇವೆ, ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.